ನಾವು ಹೇಳೋದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಏನಿದೆ, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥದ್ದು ಕೆಲಸ ಅದು ನಿರಂತರವಾಗಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಏನು ಕುರ್ಚಿಯ ಜಗ್ಗಾಟದಲ್ಲಿ ಈ ರಾಜ್ಯವನ್ನು ಅಭಿವೃದ್ಧಿ ಕುಸಿಬಾರ್ದು, ಅಭಿವೃದ್ಧಿಯ ಲೆಕ್ಕದಲ್ಲಿ ಅದು ಹಿನ್ನಡೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅಷ್ಟೇ. ನೋಡಿ, ನಿರುದ್ಯೋಗಿ ಒಂದು ಏನು ಇದು ನಡೀತಾ ಇದೆ ಅಥವಾ ನಿರುದ್ಯೋಗ ಇದೆ ಅಂತ ಅಥವಾ ಒಂದು ಜಾಬ್ಲೆಸ್ನೆಸ್ ಇರೋದು ಅಂತ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ನಾವು ಸ್ಕಿಲ್ಲಿಂಗೋಸ್ಕರ ಕೆಲವು ಪ್ರಾಜೆಕ್ಟ್ಗಳು ತಂದಿದ್ದೀವಿ ಮತ್ತು ಅವ್ರಿಗೆ ಸೂಕ್ತವಾದಂಥ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ಮೂಲಕ ಆ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಅದು ಎಲ್ಲ ಜಾಗದಲ್ಲೂ ಕೂಡ ನಡಿಬೇಕಾಗಿದೆ. ಇಲ್ಲಿ ಕೊಡಗು ವಿಶ್ವವಿದ್ಯಾನಿಲಯನೂ ಕೂಡ ಇದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಯ ಸ್ಥಳೀಯ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹೌದು, ಒಂದು ಜಾಬ್ಲೆಸ್ನೆಸ್ಸಿನ ಒಂದು ಸಂಖ್ಯೆ ಇಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿದ್ದಾವೆ, ಆದರೆ ಇಡೀ ಒಂದು ರಾಷ್ಟ್ರದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಡೌನ್. ನಾವು ಸುಮಾರು 3%ಗಿಂತ ಒಂದು 3.8ಗೆ ಇಳಿದಿದೆ ಇವಾಗ. ಅದು ನಮ್ಮ ರಾಜ್ಯದ ಒಂದು ಅಥವಾ ರಾಷ್ಟ್ರದ ಒಂದು ಗ್ರೋತ್ ಸ್ಟೋರಿಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಸಂಖ್ಯೆ ಅದು. ಆದರೆ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರನೂ ಕೂಡ ಕೈ ಜೋಡಿಸಲಿ. ಕೇಂದ್ರದಿಂದ ಅನೇಕ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಿದ್ದಾವೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿದೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕೂಡ ಕಾಂಗ್ರೆಸ್ ಸರ್ಕಾರಿ ಏನು ಉದ್ಯೋಗಗಳು ಇದ್ದಾವೆ, ಅವಕಾಶಗಳು, ಅಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಅದು ಎಲ್ಲೂ ತುಂಬಿಸ್ತಾ ಇಲ್ಲ. ಕೊಡಗುಲೇ ಕೂಡ ನೀವು ನೋಡ್ಬೋದು, ಡಾಕ್ಟ್ರುಗಳ ಹುದ್ದೆ ಇರ್ಬೋದು, ಇಲ್ಲಿ ಇರುವಂಥದ್ದು ಏನೇನು ಬೇರೆ ಬೇರೆ ಜಾಬ್ಗಳಿದೆ, ಯಾವುದೇ ಖಾಲಿ ಇದು ಅವರು ತುಂಬಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದರಲ್ಲಿ ಅವರು ಟೀಚರ್ಗಳು ಕೂಡ ಇಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಅದೆಲ್ಲನೂ ಕೂಡ ಅವ್ರು ತುಂಬಿಸೋದಕ್ಕೆ ಪ್ರಯತ್ನ ಮಾಡಲಿ. ನಾವು ಹೇಳೋದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಏನಿದೆ, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥದ್ದು ಕೆಲಸ ಅದು ನಿರಂತರವಾಗಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಏನು ಕುರ್ಚಿಯ ಜಗ್ಗಾಟದಲ್ಲಿ ಈ ರಾಜ್ಯವನ್ನು ಅಭಿವೃದ್ಧಿ ಕುಸಿಬಾರ್ದು, ಅಭಿವೃದ್ಧಿಯ ಲೆಕ್ಕದಲ್ಲಿ ಅದು ಹಿನ್ನಡೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅಷ್ಟೇ. ನೋಡಿ, ನಿರುದ್ಯೋಗಿ ಒಂದು ಏನು ಇದು ನಡೀತಾ ಇದೆ ಅಥವಾ ನಿರುದ್ಯೋಗ ಇದೆ ಅಂತ ಅಥವಾ ಒಂದು ಜಾಬ್ಲೆಸ್ನೆಸ್ ಇರೋದು ಅಂತ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ನಾವು ಸ್ಕಿಲ್ಲಿಂಗೋಸ್ಕರ ಕೆಲವು ಪ್ರಾಜೆಕ್ಟ್ಗಳು ತಂದಿದ್ದೀವಿ ಮತ್ತು ಅವ್ರಿಗೆ ಸೂಕ್ತವಾದಂಥ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ಮೂಲಕ ಆ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಅದು ಎಲ್ಲ ಜಾಗದಲ್ಲೂ ಕೂಡ ನಡಿಬೇಕಾಗಿದೆ. ಇಲ್ಲಿ ಕೊಡಗು ವಿಶ್ವವಿದ್ಯಾನಿಲಯನೂ ಕೂಡ ಇದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಯ ಸ್ಥಳೀಯ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹೌದು, ಒಂದು ಜಾಬ್ಲೆಸ್ನೆಸ್ಸಿನ ಒಂದು ಸಂಖ್ಯೆ ಇಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿದ್ದಾವೆ, ಆದರೆ ಇಡೀ ಒಂದು ರಾಷ್ಟ್ರದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಡೌನ್. ನಾವು ಸುಮಾರು 3%ಗಿಂತ ಒಂದು 3.8ಗೆ ಇಳಿದಿದೆ ಇವಾಗ. ಅದು ನಮ್ಮ ರಾಜ್ಯದ ಒಂದು ಅಥವಾ ರಾಷ್ಟ್ರದ ಒಂದು ಗ್ರೋತ್ ಸ್ಟೋರಿಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಸಂಖ್ಯೆ ಅದು. ಆದರೆ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರನೂ ಕೂಡ ಕೈ ಜೋಡಿಸಲಿ. ಕೇಂದ್ರದಿಂದ ಅನೇಕ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಿದ್ದಾವೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿದೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕೂಡ ಕಾಂಗ್ರೆಸ್ ಸರ್ಕಾರಿ ಏನು ಉದ್ಯೋಗಗಳು ಇದ್ದಾವೆ, ಅವಕಾಶಗಳು, ಅಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಅದು ಎಲ್ಲೂ ತುಂಬಿಸ್ತಾ ಇಲ್ಲ. ಕೊಡಗುಲೇ ಕೂಡ ನೀವು ನೋಡ್ಬೋದು, ಡಾಕ್ಟ್ರುಗಳ ಹುದ್ದೆ ಇರ್ಬೋದು, ಇಲ್ಲಿ ಇರುವಂಥದ್ದು ಏನೇನು ಬೇರೆ ಬೇರೆ ಜಾಬ್ಗಳಿದೆ, ಯಾವುದೇ ಖಾಲಿ ಇದು ಅವರು ತುಂಬಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದರಲ್ಲಿ ಅವರು ಟೀಚರ್ಗಳು ಕೂಡ ಇಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಅದೆಲ್ಲನೂ ಕೂಡ ಅವ್ರು ತುಂಬಿಸೋದಕ್ಕೆ ಪ್ರಯತ್ನ ಮಾಡಲಿ. ನಾವು ಹೇಳೋದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಏನಿದೆ, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥದ್ದು ಕೆಲಸ ಅದು ನಿರಂತರವಾಗಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಏನು ಕುರ್ಚಿಯ ಜಗ್ಗಾಟದಲ್ಲಿ ಈ ರಾಜ್ಯವನ್ನು ಅಭಿವೃದ್ಧಿ ಕುಸಿಬಾರ್ದು, ಅಭಿವೃದ್ಧಿಯ ಲೆಕ್ಕದಲ್ಲಿ ಅದು ಹಿನ್ನಡೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅಷ್ಟೇ. ನೋಡಿ, ನಿರುದ್ಯೋಗಿ ಒಂದು ಏನು ಇದು ನಡೀತಾ ಇದೆ ಅಥವಾ ನಿರುದ್ಯೋಗ ಇದೆ ಅಂತ ಅಥವಾ ಒಂದು ಜಾಬ್ಲೆಸ್ನೆಸ್ ಇರೋದು ಅಂತ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ನಾವು ಸ್ಕಿಲ್ಲಿಂಗೋಸ್ಕರ ಕೆಲವು ಪ್ರಾಜೆಕ್ಟ್ಗಳು ತಂದಿದ್ದೀವಿ ಮತ್ತು ಅವ್ರಿಗೆ ಸೂಕ್ತವಾದಂಥ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ಮೂಲಕ ಆ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಅದು ಎಲ್ಲ ಜಾಗದಲ್ಲೂ ಕೂಡ ನಡಿಬೇಕಾಗಿದೆ. ಇಲ್ಲಿ ಕೊಡಗು ವಿಶ್ವವಿದ್ಯಾನಿಲಯನೂ ಕೂಡ ಇದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಯ ಸ್ಥಳೀಯ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹೌದು, ಒಂದು ಜಾಬ್ಲೆಸ್ನೆಸ್ಸಿನ ಒಂದು ಸಂಖ್ಯೆ ಇಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿದ್ದಾವೆ, ಆದರೆ ಇಡೀ ಒಂದು ರಾಷ್ಟ್ರದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಡೌನ್. ನಾವು ಸುಮಾರು 3%ಗಿಂತ ಒಂದು 3.8ಗೆ ಇಳಿದಿದೆ ಇವಾಗ. ಅದು ನಮ್ಮ ರಾಜ್ಯದ ಒಂದು ಅಥವಾ ರಾಷ್ಟ್ರದ ಒಂದು ಗ್ರೋತ್ ಸ್ಟೋರಿಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಸಂಖ್ಯೆ ಅದು. ಆದರೆ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರನೂ ಕೂಡ ಕೈ ಜೋಡಿಸಲಿ. ಕೇಂದ್ರದಿಂದ ಅನೇಕ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಿದ್ದಾವೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿದೆ.
ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕೂಡ ಕಾಂಗ್ರೆಸ್ ಸರ್ಕಾರಿ ಏನು ಉದ್ಯೋಗಗಳು ಇದ್ದಾವೆ, ಅವಕಾಶಗಳು ಅಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಅದು ಎಲ್ಲೂ ತುಂಬಿಸ್ತಾ ಇಲ್ಲ. ಕೊಡಗುಲೆ ಕೂಡ ನೀವು ನೋಡ್ಬೋದು, ಡಾಕ್ಟ್ರುಗಳ ಹುದ್ದೆ ಇರ್ಬೋದು, ಇಲ್ಲಿ ಇರುವಂಥದ್ದು ಏನೇನು ಬೇರೆ ಬೇರೆ ಜಾಬ್ಗಳಿದೆ, ಯಾವುದೇ ಖಾಲಿ ಇದು ಅವರು ತುಂಬಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದರಲ್ಲಿ ಅವರು ಟೀಚರ್ಗಳು ಕೂಡ ಇಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಅದೆಲ್ಲನೂ ಕೂಡ ಅವ್ರು ತುಂಬಿಸೋದಕ್ಕೆ ಪ್ರಯತ್ನ ಮಾಡಲಿ. ನಾವು ಹೇಳೋದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಏನಿದೆ, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥದ್ದು ಕೆಲಸ ಅದು ನಿರಂತರವಾಗಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಏನು ಕುರ್ಚಿಯ ಜಗ್ಗಾಟದಲ್ಲಿ ಈ ರಾಜ್ಯವನ್ನು ಕುಸಿಬಾರ್ದು, ಅಭಿವೃದ್ಧಿ ಲೆಕ್ಕದಲ್ಲಿ ಅದು ಹಿನ್ನಡೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅಷ್ಟೆ. ನೋಡಿ, ನಿರುದ್ಯೋಗಿ ಒಂದು ಏನು ಇದು ನಡೀತಾ ಇದೆ, ಅಥವಾ ನಿರುದ್ಯೋಗ ಇದೆ ಅಂತ, ಅಥವಾ ಒಂದು ಜಾಬ್ಲೆಸ್ನೆಸ್ ಇರೋದು ಅಂತ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ನಾವು ಸ್ಕಿಲ್ಲಿಂಗೋಸ್ಕರ ಕೆಲವು ಪ್ರಾಜೆಕ್ಟ್ಗಳು ತಂದಿದ್ದೀವಿ, ಮತ್ತು ಅವ್ರಿಗೆ ಸೂಕ್ತವಾದಂಥ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ಮೂಲಕ ಆ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಅದು ಎಲ್ಲ ಜಾಗದಲ್ಲೂ ಕೂಡ ನಡಿಬೇಕಾಗಿದೆ. ಇಲ್ಲಿ ಕೊಡಗು ವಿಶ್ವವಿದ್ಯಾನಿಲಯನೂ ಕೂಡ ಇದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಯ ಸ್ಥಳೀಯ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ, ಅವರ ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹೌದು, ಒಂದು ಜಾಬ್ಲೆಸ್ನೆಸ್ಸಿನ ಒಂದು ಸಂಖ್ಯೆ ಇಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿದ್ದಾವೆ, ಆದರೆ ಇಡೀ ಒಂದು ರಾಷ್ಟ್ರದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಡೌನ್. ನಾವು ಸುಮಾರು 3%ಗಿಂತ ಒಂದು 3.8ಗೆ ಇಳಿದಿದೆ ಇವಾಗ. ಅದು ನಮ್ಮ ರಾಜ್ಯದ ಒಂದು ಅಥವಾ ರಾಷ್ಟ್ರದ ಒಂದು ಗ್ರೋತ್ ಸ್ಟೋರಿಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಸಂಖ್ಯೆ ಅದು. ಆದರೆ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರನೂ ಕೂಡ ಕೈ ಜೋಡಿಸ್ಲಿ. ಕೇಂದ್ರದಿಂದ ಅನೇಕ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಿದ್ದಾವೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿದೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕೂಡ ಕಾಂಗ್ರೆಸ್ ಸರ್ಕಾರಿ ಏನು ಉದ್ಯೋಗಗಳು ಇದ್ದಾವೆ, ಅವಕಾಶಗಳು ಅಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಅದು ಎಲ್ಲೂ ತುಂಬಿಸ್ತಾ ಇಲ್ಲ. ಕೊಡಗುಲೆ ಕೂಡ ನೀವು ನೋಡ್ಬೋದು, ಡಾಕ್ಟ್ರುಗಳ ಹುದ್ದೆ ಇರ್ಬೋದು, ಇಲ್ಲಿ ಇರುವಂಥದ್ದು ಏನೇನು ಬೇರೆ ಬೇರೆ ಜಾಬ್ಗಳಿದೆ, ಯಾವುದೇ ಖಾಲಿ ಇದು ಅವರು ತುಂಬಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದರಲ್ಲಿ ಅವರು ಟೀಚರ್ಗಳು ಕೂಡ ಇಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಅದೆಲ್ಲನೂ ಕೂಡ ಅವ್ರು ತುಂಬಿಸೋದಕ್ಕೆ ಪ್ರಯತ್ನ ಮಾಡಲಿ. ನಾವು ಹೇಳೋದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಏನಿದೆ, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥದ್ದು ಕೆಲಸ ಅದು ನಿರಂತರವಾಗಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಏನು ಕುರ್ಚಿಯ ಜಗ್ಗಾಟದಲ್ಲಿ ಈ ರಾಜ್ಯವನ್ನು ಕುಸಿಬಾರ್ದು, ಅಭಿವೃದ್ಧಿ ಲೆಕ್ಕದಲ್ಲಿ ಅದು ಹಿನ್ನಡೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅಷ್ಟೆ. ನೋಡಿ, ನಿರುದ್ಯೋಗಿ ಒಂದು ಏನು ಇದು ನಡೀತಾ ಇದೆ, ಅಥವಾ ನಿರುದ್ಯೋಗ ಇದೆ ಅಂತ, ಅಥವಾ ಒಂದು ಜಾಬ್ಲೆಸ್ನೆಸ್ ಇರೋದು ಅಂತ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ. ಮೈಸೂರಲ್ಲೂ ಕೂಡ ನಾವು ಸ್ಕಿಲ್ಲಿಂಗೋಸ್ಕರ ಕೆಲವು ಪ್ರಾಜೆಕ್ಟ್ಗಳು ತಂದಿದ್ದೀವಿ, ಮತ್ತು ಅವ್ರಿಗೆ ಸೂಕ್ತವಾದಂಥ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋ ಮೂಲಕ ಆ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಅದು ಎಲ್ಲ ಜಾಗದಲ್ಲೂ ಕೂಡ ನಡಿಬೇಕಾಗಿದೆ. ಇಲ್ಲಿ ಕೊಡಗು ವಿಶ್ವವಿದ್ಯಾನಿಲಯನೂ ಕೂಡ ಇದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಯ ಸ್ಥಳೀಯ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ, ಅವರ ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹೌದು, ಒಂದು ಜಾಬ್ಲೆಸ್ನೆಸ್ಸಿನ ಒಂದು ಸಂಖ್ಯೆ ಇಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿದ್ದಾವೆ, ಆದರೆ ಇಡೀ ಒಂದು ರಾಷ್ಟ್ರದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ಡೌನ್. ನಾವು ಸುಮಾರು 3%ಗಿಂತ ಒಂದು 3.8ಗೆ ಇಳಿದಿದೆ ಇವಾಗ. ಅದು ನಮ್ಮ ರಾಜ್ಯದ ಒಂದು ಅಥವಾ ರಾಷ್ಟ್ರದ ಒಂದು ಗ್ರೋತ್ ಸ್ಟೋರಿಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಸಂಖ್ಯೆ ಅದು. ಆದರೆ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರನೂ ಕೂಡ ಕೈ ಜೋಡಿಸ್ಲಿ. ಕೇಂದ್ರದಿಂದ ಅನೇಕ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಿದ್ದಾವೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿದೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕೂಡ ಕಾಂಗ್ರೆಸ್ ಸರ್ಕಾರಿ ಏನು ಉದ್ಯೋಗಗಳು ಇದ್ದಾವೆ, ಅವಕಾಶಗಳು ಅಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ, ಅದು ಎಲ್ಲೂ ತುಂಬಿಸ್ತಾ ಇಲ್ಲ. ಕೊಡಗುಲೆ ಕೂಡ ನೀವು ನೋಡ್ಬೋದು, ಡಾಕ್ಟ್ರುಗಳ ಹುದ್ದೆ ಇರ್ಬೋದು, ಇಲ್ಲಿ ಇರುವಂಥದ್ದು ಏನೇನು ಬೇರೆ ಬೇರೆ ಜಾಬ್ಗಳಿದೆ, ಯಾವುದೇ ಖಾಲಿ ಇದು ಅವರು ತುಂಬಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದರಲ್ಲಿ ಅವರು ಟೀಚರ್ಗಳು ಕೂಡ ಇಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಅದೆಲ್ಲನೂ ಕೂಡ ಅವ್ರು ತುಂಬಿಸೋದಕ್ಕೆ ಪ್ರಯತ್ನ ಮಾಡಲಿ.